KTV ವೀಕ್ಷಕರಿಗೆ ನಮಸ್ಕಾರಗಳು. ವಿಶ್ವ ಕಾರ್ಮಿಕ ಬಾಲ ವಿರೋಧಿ ದಿನಾಚರಣೆ. ಈ ಒಂದು ದಿನಾಚರಣೆಯನ್ನು ಸೊಗಸಾಗಿ ಹಮ್ಮಿಕೊಂಡಿದ್ದಾರೆ. ಇದು ಒಂದು ಸಾಮಾಜಿಕ ಪಿಡುಗು. ಈ ಪಿಡುಗು ನಾವು ಒಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರಿಂದ ಕರ್ತವ್ಯ ಆಗಿದೆ, ಜವಾಬ್ದಾರಿಯಾಗಿದೆ. ಈ ಜವಾಬ್ದಾರಿಯನ್ನು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಮತ್ತು ಶಾಲಾ ಮಕ್ಕಳು ಅರಿತು ಈ ಕಾರ್ಯಕ್ರಮವನ್ನು ಮಾಡಿದರೆ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಒಂದು ಈ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ವಿರೋಧಿ ಒಂದು ಇದು ಒಂದು ಪದ್ಧತಿ ನಿರ್ಮೂಲನೆ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲದೇ ಇದ್ದರೆ ಈ ಸಮಾಜದಲ್ಲಿ ಇದೇ ರೀತಿ ಈ ಪದ್ಧತಿ ಮುಂದುವರಿತಾ ಹೋಗ್ತದೆ. ಆದ್ದರಿಂದ ದಯಮಾಡಿ ಇದೆಲ್ಲ ಒಂದು ಕಾರ್ಯಕ್ರಮವನ್ನು ಹೆಚ್ಚೆಚ್ಚು ಎಲ್ಲ ಕಡೆ ಆಯೋಜನೆ ಮಾಡಬೇಕಾಗಿದ್ದು ಮತ್ತು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಅದರಿಂದ ಇದನ್ನು ಮೇಡಮ್ರವರು ಅಚ್ಚುಕಟ್ಟಾಗಿ ಸೊಗಸಾಗಿ ಮಾಡಿದ್ದಾರೆ ಮತ್ತು ನಿರ್ವಹಣೆ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಈ ಒಂದು ಮುಂದಿನ ದಿನಗಳಲ್ಲಿ ಸಹ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಂತ ಹಂತವಾಗಿ ಈಡೇರಲಿ ಅಥವಾ ನೆರವೇರಿಸಲಿ ಅಂತ ಮೇಡಮ್ರಿಗೆ ಕೇಳ್ತಾ ಇದು ಒಂದು ನಿರ್ಮೂಲನೆಯನ್ನು ಮಾಡಬೇಕಾಗಿದ್ದು ಮಾಡೋಣ ಅಂತ ಹೇಳ್ತಾ ಈ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಬಾಲ ಕಾರ್ಮಿಕರು ಅಂದರೆ ಎಷ್ಟು ವರ್ಷ ಬೈತಾರೆ ಮೇಡಮ್? 14 ವರ್ಷದಿಂದ ಕಡಿಮೆ ಇರೋರಿಗೆ ಬಾಲ ಕಾರ್ಮಿಕರು ಅಂತಾರೆ. 14ರಿಂದ 18 ವರ್ಷದ ಕಡಿಮೆ ಇರೋ ಮಕ್ಕಳಿಗೆ ಕಿಶೋರ ಕಾರ್ಮಿಕರು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಇಲ್ಲಿ ಬಾಲ ಅಪರಾಧಿಗಳಿರ್ತಾರೆ ಅನ್ಸಕ್ಕೆ, ಅಂಥವ್ರಿಗೆ ಏನೋ ಕೆಲವು ಮಾಡಿರ್ತಾರೆ ಅನ್ಸಕ್ಕೆ, ಏನಾದರೂ ಕಾನೂನಿನಲ್ಲಿ ಏನಿದೆ ಪ್ರಕ್ರಿಯೆ? ಬಾಲ ಅಪರಾಧಿಗಳು ಅದೇ ಈಗ ಬಾಲ ಅಪರಾಧಿಗಳು ಮಕ್ಕಳು 18 ವರ್ಷದೊಳಗೆ ಇರ್ತಕ್ಕಂಥ ಮಕ್ಕಳನ್ನು ಏನಾದರೂ ಒಂದು ಅಪರಾಧಗಳನ್ನು ಮಾಡಿದರೆ ಅವರಿಗೆ ಕಾನೂನು ಸಂಘರ್ಷಕ್ಕೊಳಗಾದ ಮಕ್ಕಳು ಅಂತ ಹೇಳ್ತಾರೆ. CCL ಚೈಲ್ಡ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಂತ ಹೇಳ್ತಾರೆ. ಇಂಥ ಮಕ್ಕಳನ್ನು JJB ಅಂದರೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಂತ ಇದೆ, ಅದು KGFನಲ್ಲಿದೆ. ಆ KGFನಲ್ಲಿ ಅವ್ರ ಮುಂದೆ ನ್ಯಾಯಾಧೀಶರ ಮುಂದೆ ಹಾಜರು ಮಾಡ್ತಾರೆ. ಅದು ವಾರದಲ್ಲಿ 2 ದಿವಸ ಮಾತ್ರ ಸಿಟ್ಟಿಂಗ್ ಇರ್ತದೆ. ಅವ್ರ ಪರವಾಗಿ ನಾವು ವಕೀಲರು ಹಾಜರಾಗ್ತಾರೆ. ಇಲ್ಲಾಂದರೆ ಅವ್ರ ಪರವಾಗಿ ವಕೀಲರು ಹಾಜರಾಗಲಿಲ್ಲ ಅಂದರೆ ನಮ್ಮ ವಕೀಲರು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ವಕೀಲರು ಇರ್ತಾರೆ. ಅಲ್ಲಿ ಪ್ರತಿ ಸಿಟ್ಟಿಂಗ್ನಲ್ಲಿ 2 ದಿವಸ ಸಿಟ್ಟಿಂಗ್ನಲ್ಲಿ ಕೂತ್ಕೊಂಡಿರ್ತಾರೆ. ಅವರು ಅವ್ರ ಪರವಾಗಿ ಹಾಜರಾಗಿ ಬೇಲ್ ಅಪ್ಲಿಕೇಶನ್ ಹಾಕಿ ಮೂವ್ ಮಾಡ್ತಾರೆ ಮತ್ತು ಅವ್ರ ಪರವಾಗಿ ವಿಚಾರಣೆ ಮಾಡಿ ಅವರಿಗೆ ಅವರು ಅಪರಾಧಗಳಲ್ಲ ಅಂತ ಕಂಡು ಬಂದ ಬಾಲಾಪರಾಧಗಳಂದರೆ ಅಲ್ಲ ಅಂತ ಕಂಡು ಬಂದ ಅವರಿಗೆ ನಿರ್ದೋಷ ಮಾಡ್ತಾರೆ. ಅವ್ರಿಗೆ ಯಾವುದೇ ರೀತಿ ಶಿಕ್ಷೆಯನ್ನು ಕೊಡೋಂಗಿಲ್ಲ. ಅವರಿಗೆ ಶಿಕ್ಷೆ ಕೊಟ್ಟರು ಯಾವುದೇ ರೀತಿ ಮಕ್ಕಳಿಗೆ ಅವರು ಯಾವುದೇ ರೀತಿ ನಾವು ದೊಡ್ಡರಿಗೆ ಕೊಟ್ಟಾರೆ ಶಿಕ್ಷೆ ಕೊಡೋಕ್ಕೆ ಬರಲ್ಲ. ಅವರನ್ನು ನಾವೇನು ಮಾಡ್ತೇವೆ, ಒಂದು ಓದಲಿಕ್ಕೆ ಅಥವಾ ಈ ಒಂದು ಕಮ್ಯುನಿಟಿ ಸರ್ವಿಸಸ್ ಮಾಡ್ತಾರಲ್ವ, ದೇವಸ್ಥಾನದಲ್ಲಿ ಹೋಗಬೇಕು, ಊಟದ ಎಲೆಗಳನ್ನು ತೆಗಿಬೇಕು, ಅಲ್ಲಿ ಅನ್ನದಾಸೋಹ ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ತಟ್ಟೆಗಳನ್ನು ತೊಳಿಬೇಕು. ಆಮೇಲೆ ಅಲ್ಲೆಲ್ಲ ಗಿಡಗಳು ಇರ್ತವೆ, ಆಮೇಲೆ ಸಾರ್ವಜನಿಕ ಇರ್ತಕ್ಕಂಥ ಒಂದು ಈ ಪಾರ್ಕ್ ಇರ್ತವೆ, ಅಂತಲ್ಲಿ ಹೋಗಿ ಗಿಡಗಳನ್ನು ಬೆಳೆಸೋದು, ಅವ್ರಿಗೆ ನೀರು ಹಾಕೋದು, ಮತ್ತು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಗಿಡಗಳಿಗೆ ನೀರು ಹಾಕೋದು, ಹೀಗೆ ಕಮ್ಯುನಿಟಿ ಸರ್ವಿಸಸ್ ಆ ರೀತಿ ಸರ್ವಿಸಸ್ಸನ್ನು ಮಾಡಲಿಕ್ಕೆ ಮಾತ್ರ ಹಚ್ಚಬೇಕು ಮತ್ತು ಅವ್ರಿಗೆ ಓದಿಸ್ಬೇಕು. ಅವರಿಗೆ ಸೇಫ್ಟಿ ಪ್ಲೇಸ್ ಆಫ್ ಸೇಫ್ಟಿ ಅಂತ ಇರ್ತದೆ, ಅದು ಮಾಡ್ತಾರೆ. ಅದು ಅದೇ ರೀತಿ 16 ವರ್ಷದಿಂದ ಮೇಲ್ಪಟ್ಟು 18 ವರ್ಷದಿಂದ ಒಳಗಡೆ ಇರತಕ್ಕಂಥ ಮಕ್ಕಳು ಅವರೇನಾದರೂ ಈ ಕೋಸ್ಕೋಗಳಲ್ಲಿ ಹೆಚ್ಚಾಗಿ ಮಾಡ್ತಾರಲ್ಲ ಅಂಥವ್ರಿಗೆ ಮಾತ್ರ ಅವ್ರಿಗೂ ಸಹ ಮನ ಪರಿವರ್ತನೆ ಆಗಲಿಕ್ಕೆ ಮಾತ್ರ ಶಿಕ್ಷೆ ವಿಧಿಸಬೇಕು. ಅಂಥವ್ರನ್ನ ಮಾತ್ರ ಪ್ಲೇಸ್ ಆಫ್ ಸೇಫ್ಟಿಯಲ್ಲಿ ಇಡ್ತೇವೆ. ಒಬ್ಬರೇ ಆ ಪ್ಲೇಸ್ ಆಫ್ ಸೇಫ್ಟಿ ಅಂತ ಅದು KGFನಲ್ಲಿದೆ, ಅಲ್ಲಿ ಮಾತ್ರ ಇಡ್ತೇವೆ. ರಾಜ್ಯದಲ್ಲಿ ಅದು ಒಂದೇ ಮಾತ್ರ ಇರೋದು KGF ಪ್ಲೇಸ್ ಆಫ್ ಸೇಫ್ಟಿ ಅಂತೇಳಿ. ಇದು ಒಂದೇ ಮಾತ್ರ ರಾಜ್ಯದಲ್ಲಿ ಎಲ್ಲಿ ಶಿಕ್ಷೆಗೆ ಒಳಗಾದಂಥ ಮಕ್ಕಳು 16 ವರ್ಷದಿಂದ 18 ವರ್ಷ ಶಿಕ್ಷೆಗೊಳಗಾದಂಥ ಮಕ್ಕಳು ಮಾತ್ರ ಅಲ್ಲಿ ಆ ಪ್ಲೇಸ್ ಆಫ್ ಸೇಫ್ಟಿಯಲ್ಲಿ ಇಡ್ತೀವಿ. ಇದು ಎಲ್ಲ ಎಂಟರ್ ರಾಜ್ಯದಲ್ಲಿ ಎಲ್ಲೇ JJBಯಲ್ಲಿ ಶಿಕ್ಷೆ ಆದಂಥ ಮಕ್ಕಳನ್ನು ನಾವು ತೆಗೆದುಕೊಂಡು ಅಲ್ಲಿ ಇಕ್ತಿದ್ದೇವೆ. ತಾವು ಕೋಲಾರ ಜಿಲ್ಲೆಗೆ ಕಾನೂನು ಪ್ರಾಧಿಕಾರ ಸದಸ್ಯರಾಗಿ ಈಗ ಬಂದಿದ್ದೇನೆ. ನಾನು ಪತ್ರಿಕಾ ಮಾಧ್ಯಮ ಉದ್ದೇಶಿಸಿ ಒಂದು ಮೀಟಿಂಗ್ ಕರೆದಿದ್ದೇನೆ, ಪ್ರೆಸ್ ಮೀಟು. ನಿಮ್ಮೆಲ್ಲರೂ ನಿಮ್ಮನ್ನು ನಾವು ಸ್ವಾಗತಿಸಬೇಕು. ನಾವು ಅದೇ ಸ್ಟಾರ್ಟಿಂಗ್ ಬಂದ್ವಿ, ಸ್ವಲ್ಪ ಡೇಟ್ ಸಿಕ್ಕಿಲ್ಲ ನಮ್ಮ ಸಾಹೇಬರಿಂದ. ಮತ್ತು ಅಪ್ಕಮಿಂಗ್ ಲೋಕ್ ಅದಾಲತ್ ಇದೆ, ನೆಕ್ಸ್ಟ್ 11/7 ದಯಮಾಡಿ ತಾವು ಬರಬೇಕು, ಇದಕ್ಕೆ ಸಹಕಾರ ನೀಡಬೇಕು, ಹೆಚ್ಚೆಚ್ಚು ಪ್ರಚಾರ ಮಾಡಬೇಕು. ನಾನು ಸಹ ತಾವು ತಮ್ಮ ಬರುವಿಕೆ ನಾವು ನಿರೀಕ್ಷಿಸಿದ್ದೀನಿ, ಆಗಮಿಸಿದ್ದೀನಿ ಅಂತ ಹೇಳ್ತಾ ನನಗೆ ಶುಭಾಶಯ ಸರ್. ಪ್ರಭು ನೀಲಾಚಾರಿ ಬಡಿಗೆ. ಮೊದಲು 1 ವರ್ಷ ಕೋಲಾರದಲ್ಲಿ ಫಸ್ಟ್ ಎಡಿಷನ್ ಸೀನಿಯರ್ ಸಿವಿಲ್ ಜಡ್ಜ್ ಆಗಿ ನಾನು ಸೇವೆ ಸಲ್ಲಿಸಿದ್ದೇನೆ. ಈಗ ನನ್ನನ್ನು ತೆಗೆದು ಟ್ರಾನ್ಸ್ಫರ್ ಮಾಡಿ ನಮ್ಮ ಪ್ರಾಧಿಕಾರಕ್ಕೆ ಹಾಕಿದ್ದಾರೆ. ಧನ್ಯವಾದ. ಥ್ಯಾಂಕ್ ಯು ಸರ್.